ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಆಶುಸ್ ಕಿಚನ್ಸ್ ಆ್ಯಂಡ್ ಲಾಗ್ಸ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾನು ತುಂಬ ರುಚಿಯಾಗಿರೋ ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಊಟದ ಜೊತೆಗೆ ಯಾವುದಾದ್ರೂ ಚಟ್ನಿ ಪಲ್ಯ ಮಾಡುವುದು ತುಂಬ ಕಾಮನ್. ಯಾಕೆಂದರೆ ಊಟದ ಜೊತೆಗೆ ಯಾವುದಾದ್ರೂ ಸೈಡ್ ಡಿಶ್ ಇದ್ರೇ ಊಟ ಪೂರ್ಣ ಆಗೋದು. ಹಾಗೆ ಕೆಲವೊಂದು ತರಕಾರಿ ಫ್ರೈ ಮಾಡಿದರೆ ಊಟ ಇನ್ನೂ ಬೊಂಬಾಟಾಗಿರುತ್ತೆ. ಹಾಗಿದ್ರೆ ನಾವಿಂದು ಊಟಕ್ಕೆ ಸವಿಯಲು ತುಂಬ ಕ್ರಿಸ್ಪಿ ಆಗಿರೋ ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬೆಂಡೆಕಾಯಿಂದ ನೀವು ಹಲವು ರುಚಿಯಲ್ಲಿ ಪಲ್ಯ, ಸಾಂಬಾರ್ ಈ ಥರ ವೆರೈಟಿಯಾಗಿ ಮಾಡಿರಬಹುದು. ಆದರೆ ಒಮ್ಮೆ ಈ ರೀತಿ ಬೆಂಡೆಕಾಯಿ ಫ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ಬೆಂಡೆಕಾಯಿಯನ್ನು ತೊಳೆದು ನೀಟಾಗಿ ಹೆಚ್ಚಿಟ್ಕೊಳ್ಳೋದು ತುಂಬ ಮುಖ್ಯ. ಬೆಂಡೆಕಾಯಿಯನ್ನು ನೀರಿನಲ್ಲಿ ತೊಳೆದು ಬಟ್ಟೆಯಲ್ಲಿ ಒರೆಸಿಕೊಂಡು ಹೆಚ್ಚಿಕೊಳ್ಬೇಕು. ಈ ರೀತಿ ಉದ್ದುದ್ದ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಬೀಜ ಇದ್ದರೆ ಅದನ್ನು ಕೂಡ ತೆಗಿಬೇಕು. ಈ ಪ್ರೋಸೆಸ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ತುಂಬ ಕ್ರಿಸ್ಪಿಯಾಗಿರುತ್ತೆ. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕ್ರಿಸ್ಪಿಯಾಗಿರೋ ಬೆಂಡೆಕಾಯಿ ಫ್ರೈ ಚಳಿಗಾಲಕ್ಕೆ ಹೇಳಿ ಮಾಡಿಸಿದ ಖಾದ್ಯ ಅಂದರೆ ತಪ್ಪಾಗಲಾರದು. ಮಕ್ಕಳು ತರಕಾರಿ ಅಂದ್ರೆ ತುಂಬ ದೂರನೇ ಇರ್ತಾರೆ. ಆದರೆ ಈ ರೀತಿ ಒಮ್ಮೆ ಮಾಡಿ ಅವ್ರಿಗೆ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳೇ ಇಲ್ಲ, ದೊಡ್ಡವರು ಕೂಡ ಇದು ತುಂಬ ಇಷ್ಟ ಆಗುತ್ತೆ. ಮಾಡೋದು ತುಂಬ ಸುಲಭ. ಆದರೆ ಇದನ್ನು ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ಹೆಚ್ಚಾಗಿ ಟೈಮ್ ಹಿಡಿಯುತ್ತೆ. ನನಗೆ ಹಿಡಿಯುತ್ತೆ, ಬಟ್ ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದಂತಹ ಬೆಂಡೆಕಾಯನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ತುಂಬ ಹಾಕ್ಕೋಬೇಡಿ. ಹಾಗೆ ಸ್ವಲ್ಪ ಮೆಣಸು, ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಹಾಗೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 1 ಟೇಬಲ್ ಸ್ಪೂನ್ ಹಚ್ ಖಾರದ ಪುಡಿ. ನಿಮಗೆ ಖಾರ ತುಂಬ ಬೇಕು ಅಂದರೆ ಖಾರ ತುಂಬಾ ತಗೊಳ್ಳಿ. ಹಾಗೆ ಸ್ವಲ್ಪ ಹಿಂಗು ಕೂಡ ಹಾಕಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲ ಮಸಾಲೆ ಎಲ್ಲ ತರಕಾರಿಗೆ ಹಿಡಿಯೋ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಮೊದಲು. ಇದಾದ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀರು ಹೆಚ್ಚಾದರೆ ಚೆನ್ನಾಗಿರೋಲ್ಲ, ಮೆತ್ತಗೆ ಇರುತ್ತೆ, ಕ್ರಿಸ್ಪಿನೆಸ್ ಬರಲ್ಲ. ಅದಕ್ಕಾಗಿ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಹಾಕಿರೋದು. ಬೆಂಡೆಕಾಯಿ ಸೇವಿಸೋದ್ರಿಂದ ಮಕ್ಕಳಿಗೆ ತುಂಬ ಮೆಮೊರಿ ಪವರ್ ಕೂಡ ಹೆಚ್ಚಾಗುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೆ ಕೂಡ ಇದು ತುಂಬ ಉಪಯುಕ್ತ. ಹೆಚ್ಚು ತರಕಾರಿ ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬ ವೃದ್ಧಿಯಾಗುತ್ತೆ. ಮಕ್ಕಳು ಇಷ್ಟನೇ ಪಡೋದಿಲ್ಲ ತರಕಾರಿ ಅಂದರೆ. ಅವ್ರಿಗೆ ಇಷ್ಟಪಟ್ಟು ತಿನ್ನೋ ಅಂಥ ಒಂದು ಅದ್ಭುತ ರೆಸಿಪಿ ಇದು. ನೋಡಿ, ಇಷ್ಟೇ. ಎಣ್ಣೆ ಬಿಸಿಯಾಗಿದೆ. ಈಗ ಸ್ವಲ್ಪನೇ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ದಂತಹ ಬೆಂಡೆಕಾಯಿಯನ್ನು ಡೀಪ್ ಫ್ರೈ ಮಾಡೋಣ. ಈ ರೀತಿ ಒಂದೊಂದೇ ಬಿಡಬೇಕು. ಇದು ಹಾಕಿದ ತಕ್ಷಣ ನಾವು ತಿರುಗಿಸ್ಬಾರ್ದು, ಯಾಕಂದರೆ ಮಸಾಲೆ ಎಲ್ಲ ಬಿಟ್ಕೊಳ್ಳುತ್ತೆ ಎಣ್ಣೆ ಒಳಗೆ. 1-3 ಮಿನಿಟ್ಸ್ ಬಿಟ್ಟು ಆಮೇಲೆ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ನೀವು ಟ್ರೈ ಮಾಡಿ ಮನೆಯಲ್ಲಿ. ಮಕ್ಕಳಂತಲೇ ಅಲ್ಲ, ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸಾಯಂಕಾಲದ ಹೊತ್ತು ಟೀ ಟೈಮ್ ಸ್ನ್ಯಾಕ್ಸ್ಗೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸ್ಕೂಲಿಂದ ಟಯರ್ಡಾಗಿ ಬಂದಿರ್ತಾರೆ. ಅವ್ರಿಗೆ ಬಿಸಿಯಾಗಿ ಕ್ರಿಸ್ಪಿಯಾಗಿ ಈ ರೀತಿ ಮಾಡಿಕೊಡಿ. ತುಂಬ ಖುಷಿ ಪಡ್ತಾರೆ, ತುಂಬ ಚೆನ್ನಾಗಿ ತಿಂತಾರೆ. ನೋಡಿ, ಸ್ವಲ್ಪ ಕೂಡ ಮಸಾಲ ಬಿಟ್ಟಿಲ್ಲ ಇಲ್ಲಿ. 2 ನಿಮಿಷಕ್ಕೊಮ್ಮೆ ಈ ಬೆಂಡೆಕಾಯಿಗಳನ್ನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕು. ಹಾಗೆ ಚೆನ್ನಾಗಿ ಫ್ರೈ ಮಾಡಿ ರೋಸ್ಟ್ ಆಗುವಂತೆ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ. ಇದು ಊಟದ ಜೊತೆಗೆ ಎಲ್ಲಿಲ್ಲದ ರುಚಿ ನೀಡುತ್ತೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ.
ಸಮಯ ಇದ್ದಾಗ ನನ್ನ ಚಾನಲ್ ಒಂದು ಸಲ ವಿಸಿಟ್ ಮಾಡಿ, ಅಲ್ಲಿ ವಿವಿಧ ಬಗೆಯ ಹೆಚ್ಚಿನ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಕ್ರಿಸ್ಪಿಯಾಗಿರೋ ಬೆಂಡೆಕಾಯಿ ಫ್ರೈ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಮತ್ತೆ ಬೇರೆ ರೆಸಿಪಿಯೊಂದಿಗೆ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.